ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರೆ ಭಾವನವ್ರ, ಲೆಕ್ಕ ಬರೀತಾ ಇದ್ದೀರಾ? ಅಕ್ಕರ್ ಮಿಡಲ್ ಕ್ಲಾಸ್ ಬುದ್ಧಿ ನಿಮಗೂ ಬಂದ್ಬಿಡ್ತು. ಅಕ್ಕರೇ ಯಾಕೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ಒಳ್ಳೆ ನುಂಗೋತಾರ. ಗೌತಮ್ ಅವ್ರೆ, ನಮಗ್ ಗೊತ್ತಿಲ್ದೇನೆ ನಮ್ ಹಿಂದೆ ಮಹಾ ಮೋಸ ನಡೆದಿದೆ. ನಮ್ಮವರೇ ನಮಗ್ ಮೋಸ ಮಾಡಿದ್ದಾರೆ. ವಿಷಯ ಗೊತ್ತಾಯ್ತಾ ನಿಮ್ಗೆ? ಹೌದಾ? ಯಾರಪ್ಪ ಮಹಾನ್ ಭಾವರು? ಇಲ್ಲಿ ನಿಂತಿದಾರಲ್ಲ, ಮಲ್ಲಿಯವರು, ಮಲ್ಲಿ ಮೇಡಮ್. ನಾವ್ ಅನ್ಕೊಂಡ್ ಹೇಗಿರೋ ಮಲ್ಲಿ ಎಲ್ಲ ಇರೋ ಮಹಾ ಮಳ್ಳಿ. ನೀ ನಾನು? ಎಸ್ ಎಸ್, ನೀವೇ. ಹೇ, ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನಂತೂ ನನ್ನ ಸ್ಟಡೀಸ್ ಆಯ್ತು ಅಂತೇಳಿ ಸೀರಿಯಸ್ ಆಗಿದ್ದೀನಪ್ಪ. ಅಮ್ಮ ಯಾಕೋ ಬಾಲೋಕಿ ನಾನು. ಇಷ್ಟು ವರ್ಷ ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈಗ ನಿನ್ ಮುಖ ಒಳ ಕಳ್ಚ್ ಬಿದ್ದಿದೆ. ನಿನ್ ನಿಜವಾದ ರೂಪ ಹೊರಗೆ ಬಂದಿದೆ ಮಲ್ಲಿ. ನೀನು ಸೈಲೆಂಟ್ ಕಿಲ್ಲರ್ ತರ. ಯಾವ ಹೆಂಟು ಕೊಡದೆ ಏನೆಲ್ಲ ಮಾಡ್ಬೇಕು ಎಲ್ಲಾನು ನೀಟಾಗಿ ಮಾಡಿ ಮುಗಿಸ್ಬಿಡ್ತಾಳೆ. ಪ್ಲಾನಿಂಗ್ ಮಾಡೋದಲ್ಲಿ ಎತ್ತಿದ ಕೈ ನಿಮ್ದು ಅಲ್ವಾ? ಸೈಲೆಂಟ್ ಕಿಲ್ಲರ್ ಅಲ್ಲ, ಪೇನ್ ಕಿಲ್ಲರು. ತಲೆನೋವು ಬಂತು ಅಂತ ಪೇನ್ ಕಿಲ್ಲರ್ ತಗೊಂಡ್ ಬಂದೆ. ಈಗ ಪರವಾಗಿಲ್ವಾ? ಇಲ್ಲ, ನೀವು ಮಾತಾಡೋದ್ ಕೇಳಿ ಇನ್ನೂ ಜಾಸ್ತಿ ತಲೆನೋವು ಆಗ್ತಾ ಇದೆ. ಆದ್ರೂ ನಾನು ಅಂತದ್ದು ಮಾಡ್ಬಾರ್ದು ಏನ್ ಮಾಡ್ದೆ? ನೀವೇನು ಮಾಡಿಲ್ಲ. ಕೇಳಿಸ್ಕೊಂಡ್ರೆ ಗೊತ್ತವ್ರೆ, ಇವ್ರೇನು ಮಾಡೇ ಇಲ್ವಂತೆ. ಆದ್ರೆ ಈ ತರ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ನನ್ನನ್ನು ಸಾಯಿಸ್ಬೇಡಿ. ಅದೇನ್ ಹೇಳ್ಬೇಕು ಅಂದಿದ್ರು ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ಹೇಳಿ, ಏನ್ ವಿಷಯ? ಹೇಳ್ತೀನಿ, ಡೈರೆಕ್ಟ್ ಆಗಿ ಹೇಳ್ತೀನಿ. ಗೌತಮರೇ, ಇವಳು ಏನ್ ಮಾಡಿದಾಳೆ ಗೊತ್ತಾ? ಹೇಳ್ತಿದ್ದೀನಿ. ಅದು ನಾವಿಬ್ರು ಒಂದಾಗ್ಬೇಕು ಅಂತ ಕಾವೇರಿ ಜೊತೆ ಕೈ ಜೋಡಿಸಿ ಪ್ಲಾನಿಂಗ್ ಮಾಡಿದ್ದಾರೆ. ಓ ಅಲ್ವಾ? ಏನ್ ಪಾಪ ಪುಣ್ಯ ಕೋಟಿ ತರ ಇದ್ದು ನಮ್ಮ ಹಳೆ ಓನರ್ ಜೊತೆ ಜಗಳ ಮಾಡಿ ಆ ಮನೆ ಖಾಲಿ ಮಾಡಿಸಿ ಈ ವಟಾರಕ್ಕೆ ಬರೋ ತರ ಮಾಡಿದ್ರಿ ಅಲ್ವಾ ಮೇಡಮ್? ನಿಮ್ ಕೃಪೆಯಿಂದಾನೇ ಅಲ್ವಾ ಈ ಲೊಕೇಶನ್ ಶಿಫ್ಟ್ ಆಗಿರೋದು ನಾವು? ಹೇಳಿ. ಎಸ್, ಇದು ಬೇರೆ. ಮತ್ತಿನ್ನೇನ್ ಮಾಡೋದು? ನೀವಿಬ್ರು ಒಂದಾಗೋ ತರ ಕಾಣಿಸ್ತಾ ಇರ್ಲಿಲ್ಲ. ಅದಕ್ಕೆ ನಾವು ಸುಮ್ಮನೆ ಕೂರಕ್ ಆಗ್ತಿರ್ಲಿಲ್ಲ. ಏನಾದ್ರು ಒಂದ್ ಮಾಡ್ಬೇಕಿತ್ತು, ಅದಕ್ಕೆ ಏನೋ ಒಂದ್ ಮಾಡಿದ್ವಪ್ಪ. ಥ್ಯಾಂಕ್ ಯು ಮಲ್ಲಿ. ಸರಿ ಹೋಗ್ಲಿ, ನನ್ನ ಕಡೆಯಿಂದ ನಾನು ಥ್ಯಾಂಕ್ಸ್ ಇಟ್ಕೊ. ನೀವಿಬ್ರು ಯಾಕೆ ಥ್ಯಾಂಕ್ಸ್ ಮೇಲೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಆಕ್ಚುಲಿ ನಾವುಗಳು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವಿಬ್ರು ಒಂದಾದ್ರಲ್ಲ, ಅದಕ್ಕೆ ದೊಡ್ಡ ಥ್ಯಾಂಕ್ಸ್. ಇಲ್ಲ ಅಂದಿದ್ರೆ ಇನ್ನು ಎಷ್ಟು ಬಲಿದಾನಗಳು ಕೊಡ್ಬೇಕಾಗಿತ್ತೋ ಏನೋ ಅಪ್ಪ. ಹಳೆ ಓನರ್ ತರ ಇಂಥ ಎಲ್ಲ ದೊಡ್ಡ ಕೆಲಸ ಆಗ್ಬೇಕು ಅಂತಂದ್ರೆ ಸಣ್ಣ ಪುಟ್ಟ ಬಲಿದಾನಗಳು ಕೊಡ್ತಾ ಇರ್ಬೇಕಾಗತ್ತೆ, ಕಚ್ಚಿಕ್ ಕಲಿಸ್ತಾ ಇರ್ಬೇಕಾಗತ್ತೆ. ನೋಡಿದ್ರ ನಾನ್ ಇವಳಿಗೆ ಹೇಳಿದ ಸೈಲೆಂಟ್ ಕಿಲ್ಲರ್ಗೂ ಇವಳು ಮಾಡೋ ಆಕ್ಷನ್ಸ್ಗೆ ಎಷ್ಟು ಆಪ್ಟ್ ಆಗಿದೆ ಅಂತ. ಥ್ಯಾಂಕ್ ಯು. ಓಕೆ, ಊಟ ಮಾಡ್ತೀಯಾ? ಇಲ್ಲ, ಆಯ್ತು. ಖಾಲಿ ಖಾಲಿ ಖಾಲಿ. ಜೈ, ಬಾಟ್ಲು ಖಾಲಿ ಆಯ್ತು ಅಂತನಾ? ಇನ್ನೊಂದು ಬಾಟ್ಲು ತಗೋಬರಲ್ಲ? ಹೇ ಡ್ಯಾಡಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಬಾಟಲ್. ನಾನು ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಬೇಬಿ. ನನ್ನ ಜೀವನ ಖಾಲಿ ಖಾಲಿ ಖಾಲಿ. ಖಾಲಿನಾ? ಜೈ, ಅಂಥದ್ದು ಏನಾಯ್ತು ಜೈ? ಏನು ಆಗ್ತಿಲ್ಲ ಅಂತ ಬೇಬಿ ನನ್ನ ಸಮಸ್ಯೆ. ಬೇಬಿ, ನನ್ನ ಲೈಫು ಒಂಥರ ನಿಂತು ನೀರಾಗ್ಬಿಟ್ಟಿದೆ. ಒಂದು ಅಡ್ವೆಂಚರ್ ಇಲ್ಲ, ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಒಬ್ಬಂಟಿ ಅನ್ನಿಸ್ತಾ ಇದೆ ಬೇಬಿ ನನಗೆ. ಲೈಫಲ್ಲಿ ಏನೋ ಮಿಸ್ಸಿಂಗು ಬೇಬಿ. ಏನದು ಹುರುಪು ಮಿಸ್ಸಿಂಗು ಬೇಬಿ. ಆ ಹುರುಪು ಬೇಕು ಅಂದ್ರೆ ಎನಿಮೀಸ್ ಇರಬೇಕು. ಅವ್ರಿದ್ರೇನೆ ಹುರುಪು, ಹುಮ್ಮಸ್ಸು ಎಲ್ಲ. ಇಲ್ಲ ಅಂದ್ರೆ ಏನೂ ಇಲ್ಲ. ಏನ್ ಜೈ ನೀವು ಲೈಫಲ್ಲಿ ಎಲ್ಲರೂ ಕಷ್ಟಪಡೋದು ನಮ್ಮ ಶತ್ರುಗಳೇ ಬೇಡಪ್ಪ ಅಂತ. ನೀವು ನೋಡಿದ್ರೆ ಶತ್ರುಗಳು ಬೇಕು ಅಂತ ಹೇಳ್ತಿದ್ದೀರಲ್ಲ. ನನಗಂತೂ ನೀವೇನು ಅಂತಾನೆ ಅರ್ಥ ಆಗ್ತಿಲ್ಲ. ತುಂಬಾ ಸ್ಟ್ರೇಂಜ್ ಅನ್ನಿಸ್ತಾ ಇದೆ. ಅದ್ರಲ್ಲಿ ಅರ್ಥ ಆಗೋದು ಏನಿದೆ ಬೇಬಿ? ಇರೋ ವಿಷಯನೇ ಬೇಬಿ. ಜನರಲಿ ಏನಾಗುತ್ತೆ ಹೇಳು? ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಶತ್ರುಗಳಿರಬೇಕು, ಆದ್ರೆ ಅವರು ನಮಗಿಂತ ಕೆಳಗಿರ್ಬೇಕು ಬೇಬಿ. ಅವ್ರಿಗೆ ನಾವು ಹಿಂಸೆ ಕೊಡಬೇಕು, ನೋವು ಕೊಡಬೇಕು, ನರಳಿಸ್ಬೇಕು, ಕಾಟ ಕೊಡಬೇಕು. ಅವರು ಸೋಲ್ತಿರ್ಬೇಕು, ನಾವು ಗೆಲ್ತಿರ್ಬೇಕು. ಆಗ ಬೇಬಿ ಲೈಫಲ್ಲಿ ಮಜಾ ಅಂದ್ರೆ.
ಅದು ಕೊಡೋ ಮಜಾ ಮತ್ತೆ ಕಿಕ್ಕು ಈ ಯಾವುದು ಡ್ರಿಂಕ್ಸು ಸಿಗರೇಟಲ್ಲೆಲ್ಲ ಇಲ್ಲ ಬೇಬಿ. ಓ ಇದಾ ನಿಮ್ಮ ಯೋಚನೆ? ಹಾ ಬೇಬಿ, ಅದೇನೋ ಗೊತ್ತಿಲ್ಲ, ಈಗೀಗ ನನಗೆ ಬಯಕೆ ಆಗಕ್ ಶುರು ಆಗಿದೆ. ಬೈಕೇನಾ? ಹ್ಞೂ, ಆ ಬಯಕೆ ಏನು ಅಂದರೆ ನಮ್ಮ ಅಣ್ಣ ಗೌತಮ್ ದಿವಾನ್ ಅವನ್ನ ಒಂದ್ಸಲ ನೋಡಬೇಕು ಅಂತ. ಅವನ್ನ ನೋಡಬೇಕು, ಅವನ್ನ ಮಾತಾಡಿಸ್ಬೇಕು, ಅವನ ಜೊತೆ ಕೂತು ಕಾಲ ಕಳಿಬೇಕು ಅನಿಸ್ತಿದೆ ಬೇಬಿ. ಕನ್ಸಲ್ಲೆಲ್ಲ ಬಂದು ಕಾಟ ಕೊಡ್ತಾನೆ ಅಂತೀನಿ. ಶುರುವಾಯಿತು ಮತ್ತೆ ರಿವೆಂಜ್ ಸ್ಟೋರಿ. ಇದನ್ನು ಕೇಳಿ ಕೇಳಿ ನನಗೆ ಸಾಕಾಗಿದೆ. ಕನ್ಸಲ್ಲೆಲ್ಲ ಬಂದು ಕಾಟ ಕೊಡ್ತಾನೆ ಅಂತೀನಿ. ಶುರುವಾಯಿತು ಮತ್ತೆ ರಿವೆಂಜ್ ಸ್ಟೋರಿ. ಬೇಬಿ ಏನಾದರೂ ಹೇಳಿದ್ಯಾ? ಏನಿಲ್ಲಪ್ಪ. ನಾನು ಹೇಳ್ತೀನಿ ಕೇಳಿಸ್ಕೊ ಬೇಬಿ. ನಮ್ಮ ಅಣ್ಣ ದ ಗ್ರೇಟ್ ಗೌತಮ್ ದಿವಾನ್ ಇದಾನಲ್ಲ, ಅವನ್ನ ನಾನು ಫೇಸ್ ಟು ಫೇಸ್ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಬೇಬಿ. ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ದಪ್ಪಾಗೇ ಇದ್ದಾನ, ಸಣ್ಣ ಆಗಿದ್ದಾನ, ಜೀವನ ಹೇಗೆ ನಡೆಸ್ತಾ ಇದ್ದಾನೆ, ಖುಷಿಯಾಗಿದ್ದಾನ, ನರಳ್ತಾ ಇದ್ದಾನ, ಇದನ್ನೆಲ್ಲ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಆಗ್ತಿದೆ ಬೇಬಿ ನನಗೆ. ಬೇಬಿ ಈಗ ಆಫ್ಟರ್ ಸೋ ಮೆನಿ ಇಯರ್ಸ್ ಅಲ್ವಾ, ಅವನಿಗೀಗ ಗ್ರೇ ಹೇರ್ಸು, ವೈಟ್ ಹೇರ್ಸು ಎಲ್ಲ ಬಂದಿರುತ್ತೆ ಅಲ್ವಾ. ಇದೇನು ಬೈಕೆ ಜೈ ನಿಮ್ದು? ಇದೆಲ್ಲ ಬೇಕಾ? ಅದಕ್ಕೆ ಹೇಳೋದು ನಿಂಗಿದೆಲ್ಲ ಅರ್ಥ ಆಗಲ್ಲ ಅಂತ. ಬೇಬಿ ಜನರಲ್ ಆಗಿ ಮನುಷ್ಯರಿಗೆ ಏನು ಅನ್ಸುತ್ತೆ ಹೇಳು? ನಮ್ಮನ್ನು ಪ್ರೀತಿಸೋರು ಇರಬೇಕು ಜೀವನದಲ್ಲಿ, ಇಲ್ಲಾಂದರೆ ಲೈಫ್ ಖಾಲಿ ಖಾಲಿ ಅನ್ಸುತ್ತೆ. ಆದರೆ ನನಗೆ ಶತ್ರುಗಳಿರಬೇಕು, ಆಗಲೇ ನಾನು ಖುಷಿಯಾಗಿರುತ್ತೆ, ಆಗಲೇ ನನ್ನ ಲೈಫು ಕಂಪ್ಲೀಟ್ ಆಗೋದು ಬೇಬಿ. ಎಷ್ಟು ವಿಚಿತ್ರ ಅಲ್ವಾ? ನಿಮ್ಗಳಿಗೆ ಫ್ರೆಂಡ್ಸ್ ಬೇಕು, ಆದರೆ ನನಗೆ ಈ ಜೇಡಿಗೆ ಶತ್ರುಗಳು ಬೇಕು. ಐ ಆಮ್ ಕ್ವೈಟ್ ಡಿಫ್ರೆಂಟ್ ಬೇಬಿ. ಗೊತ್ತು ಬಿಡಿ ನೀವೆಷ್ಟು ಡಿಫ್ರೆಂಟ್ ಅಂತ. ಡಿಫ್ರೆಂಟಲ್ಲೇ ಡಿಫ್ರೆಂಟ್. ಆರ್ ಯು ಟೀಸಿಂಗ್ ಮೀ ಬೇಬಿ? ಅಯ್ಯೋ ಇಲ್ಲ ಜೈ, ನೀವೇ ಕಥೆ ಅನ್ಕೊಂತೀರಾ? ನಾನು ನಾರ್ಮಲ್ ಆಗಿ ಹೇಳಿದೆ. ನಾನು ಹೇಳಿದ್ದೇನಂತ ಅಂದರೆ, ಜೈ ನೀವು ತುಂಬ ಗ್ರೇಟ್, ನಿಮ್ಮ ಲೆವೆಲೇ ಬೇರೆ, ನೀವು ಯೋಚನೆ ಮಾಡೋ ರೀತಿನೇ ಬೇರೆ ಅಂತ ಆ ಥರ ಹೇಳಿದ್ದು ನಾನು. ಹಂಗಾದ್ರೆ ಸರಿ, ಓಕೆ. ನನಗೆ ಕನ್ಫ್ಯೂಸ್ ಆಗೋಯ್ತು ಎಲ್ಲಿ ನೀನು ನನಗೆ ಟಾಂಟ್ ಕೊಡ್ತಾ ಇದೆಯೋ ಅಂತ. ಕೊಟ್ಟಿಲ್ಲ ತಾನೇ? ಈಗಲೂ ಹಾಗೆ ಅನ್ನಿಸ್ತಾ ಇದೆ ನನಗೆ. ಅಯ್ಯೋಯ್ಯೋ ಇಲ್ಲಪ್ಪ, ಆ ಥರ ಎಲ್ಲ ಏನೂ ಇಲ್ಲ. ಎಷ್ಟೇ ಆದರೂ ನೀನೊಂದು ಪ್ರೀತಿ ಜೈ ಅಲ್ವಾ, ನಾನು ನಿಮ್ಮನ್ನ ಟೀಸ್ ಮಾಡ್ತೀನಾ? ಇಲ್ಲಪ್ಪ, ತುಂಬ ಲವ್ ಮಾಡ್ತೀನಿ. ತುಂಬ ಲವ್ ಮಾಡ್ತೀನಿ ಬೇಬಿ ನೀನು ನನ್ನ. ಸರಿ ಜೈ, ಡ್ರಿಂಕ್ಸ್ ತಗೋ ಬರಲಾ? ಹ್ಞೂ ಬೇಬಿ.